ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ನಾನಿವತ್ತು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಿ ಇದನ್ನು, ಸಿಹಿ ಜೋಳ ಅಂತ ಹೇಳ್ತಾರೆ. ಮಾಮೂಲಿ ಜೋಳ ಇರುತ್ತಲ್ಲ ಅದಲ್ಲ, ಇದು ಸ್ವೀಟ್ ಕಾರ್ನ್ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು ತಗೊಂಬಂದು ಮನೆಯಲ್ಲೇ ನಾವು ಸ್ನ್ಯಾಕ್ಸ್ ಸಂಜೆ ಟೈಮಲ್ಲಿ ಮಾಡ್ಕೊಂಡು ಹೇಗೆ ತಿನ್ನೋದು ಅಂತ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ಮನೆಯಲ್ಲಿ ಅಂದರೆ ಮನೆ ಮಂದಿ ಎಲ್ಲ ತಿನ್ಬೋದು. ಒಂದು ಜೋಳ ತೊಗೊಂಬಂದರೆ ಇದನ್ನು ಎಲ್ಲ ಸೇರಿ ತಿನ್ಬೋದು. ಹೊರಗಡೆಯಿಂದ ಅಂದರೆ ಒಂದು ಗ್ಲಾಸ್ ಒಂದು ಕಪ್ಪಲ್ಲಿ ಕೊಡ್ತಾರೆ, ಅದಕ್ಕೆ 20 ರುಪೀಸು ಏನೋ ಇರುತ್ತೆ. ನಾವು ಇದೊಂದು ಜೋಳ ತೊಗೊಂಬಂದರೆ ಮನೆ ಮಂದಿ ಎಲ್ಲ ತಿನ್ಬೋದು. 30 ರುಪೀಸು ಏನೋ ಇದೆ ಒಂದು ಜೋಳಕ್ಕೆ. ಒಂದು ದಿವಸ ತೊಗೊಂಬಂದ ತಕ್ಷಣ ಇದನ್ನು ಅವತ್ತೇ ಖಾಲಿ ಮಾಡಬೇಕು, ಇಟ್ಟರೆ ವೇಸ್ಟ್ ಆಗುತ್ತೆ. ಇದು ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನೆಲ್ಲ ಬಿಡಿಸ್ಬಿಟ್ಟು ನಾನು ನೀರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ತೊಳೆಯೋ ಅವಶ್ಯಕತೆ ಏನಿರಲ್ಲ, ಸ್ವಲ್ಪ ತೊಳೆದ್ಬಿಟ್ಟು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ತುಂಬ ಜಾಸ್ತಿ ಬೇಯಬಾರ್ದು, ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಮೆತ್ತಗಾಗೋ ಥರ ಉಪ್ಪು ಸೇರಿಸ್ಬಿಟ್ಟು ಬೇಯಿಸಿದರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಇದೆ. ಒಂದು ಜೋಳ ತೊಗೊಂಬಂದರೆ 4 ಜನ ತಿನ್ಬೋದು, 4-5 ಜನ ತಿನ್ಬೋದು. ಅದೇ ಹೊರಗಡೆನೇ ತಗೊಂಡು ತಿಂದರೆ ಒಂದು ಗ್ಲಾಸ್ ಕಪ್ ಇರುತ್ತಲ್ಲ ಅಷ್ಟು ಅದರಲ್ಲಿ ಕೊಡ್ತಾರೆ. ಅದಕ್ಕೆ 20 ರೂಪಾಯಿ 25 ರೂಪಾಯಿ ಇರುತ್ತೆ. ನಾವು ತೊಗೊಂಬಂದು ಮನೆಯಲ್ಲೇ ಮಾಡಿಕೊಂಡ್ರೆ ಸ್ನ್ಯಾಕ್ಸು ಒಂದು 30 ರೂಪಾಯಿದಲ್ಲಿ ಇಡೀ ಮನೆ ಮಂದಿ ಎಲ್ಲ ತಿನ್ಬೋದು. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಅವ್ರು ಹೇಗೆ ಮಾಡಿಕೊಡ್ತಾರೆ ಅದೇ ರೀತಿಯೇ ನಾವು ಮನೆಯಲ್ಲೂ ಮಾಡ್ಕೊಬೋದು. ನಾನು ಬೇಯಿಸಿ ಆದ ತಕ್ಷಣ ಆ ನೀರನ್ನೆಲ್ಲ ಬಸಿದ್ಬಿಟ್ಟು ಇವಾಗ ಜೋಳನ ಇದಕ್ಕೊಂದು ಬೇರೆ ಪಾತ್ರೆ ಹಾಕಿಬಿಟ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ. ಅವ್ರು ಮಾಡೋದು ಇದೇ ರೀತಿಯೇ ಟೇಸ್ಟಿಯಾಗಿರುತ್ತೆ. ಅವ್ರು ಹಾಕೋದು ಇದೇ ರೀತಿಯೇ ಹಾಕ್ತಾರೆ ಎಲ್ಲ ಮಸಾಲನ. ಅಂದರೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ. ಟೇಸ್ಟಿಂಗ್ ಪೌಡ್ರ್ ಆಚೆ ಕಡೆಯಿಂದ ಹಾಕಿದ್ದು ಅಂದರೆ ಟೇಸ್ಟಿಂಗ್ ಪೌಡ್ರ್ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ನಾನು ಹಾಕಿಲ್ಲ ಅದನ್ನು. ಆಮೇಲೆ ಪೆಪ್ಪರ್ ಹಾಕಿದೆ. ಪೆಪ್ಪರ್ ಹಾಕಿದ ಮೇಲೆ ಮತ್ತು ಖಾರದ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ನೋಡಿ, ಖಾರದ ಪೌಡ್ರ್ ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಜೋಳ ಆರೋಗ್ಯಕ್ಕೂ ಒಳ್ಳೆಯದು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಆಚೆ ತಿನ್ನೋದ್ರ ಬದಲು ಟೇಸ್ಟಿಂಗ್ ಪೌಡ್ರ್ ಎಲ್ಲ ಹಾಕಿರ್ತಾರೆ, ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಅರ್ಧ ಹೋಳು ನಿಂಬೆಹಣ್ಣಲ್ಲಿ ಸ್ವಲ್ಪ ಹಿಂಡಿದ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದು ನೀರಲ್ಲೇ ಎಲ್ಲ ಸ್ವಲ್ಪ ಟೇಸ್ಟ್ ಹೋಗಿರುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇನೂ ಇಲ್ಲ, ಟೇಸ್ಟಿಂಗ್ ಪೌಡ್ರ್ ಒಂದು ಹಾಕ್ತಾರೆ ಅವ್ರು, ಜಾಸ್ತಿ ಟೇಸ್ಟ್ ಬರುತ್ತೆ ಅಂತ. ಟೇಸ್ಟಿಂಗ್ ಪೌಡ್ರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ಪೆಪ್ಪರು ಹಾಗೆ ಉಪ್ಪು ಮತ್ತು ಅಚ್ಚ ಖಾರದ ಪೌಡ್ರು ಇಷ್ಟೇ. ಮತ್ತು ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಿ. ನೋಡಿ, ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿಕೊಂಡು ತಿನ್ಬೋದು. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.